ಹಾಯ್. ಸೊ ನಮ್ಮ ಕಾನ್ಸೆಪ್ಟ್ ಬಂದು ತುಂಬ ಸಿಂಪಲ್. ಸೊ ನಮ್ಮದೆಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ, ಸೊ ಅದಕ್ಕಿಂತ ಆದಾಯ ಯಾವಾಗಲೂ ಜಾಸ್ತಿ ಇರಬೇಕಂತ. ಹಂಗಾಗಿ ಇವಾಗ ನಾವೇನಾದರೂ ಒಂದು ಆಚೆಯಿಂದ ಗೊಬ್ಬರ ತೊಗೊಂಬಂದು ಹಾಕ್ತೀವಿ ಅಂದ್ರೂ ನಮಗೆ ಅದರಿಂದ ಎಷ್ಟು ಲಾಭ ಸಿಗುತ್ತೆ ಅಂತ ನೋಡಬೇಕು. ಸೊ ಇವಾಗ ಏನಂದರೆ ಕೆಲವೊಬ್ಬರು 1 ಲಕ್ಷ ಖರ್ಚು ಮಾಡ್ತಾರೆ. ಸೊ ಅವರಿಗೆ ಪ್ರಾಫಿಟ್ ಬಂದು ಲೈಕ್ 1.5 ಲ್ಯಾಕ್ ಅಂತ ಏನೋ ಬಂತು ಅಂತ ಅಂದ್ಕೊಳ್ಳಿ. ಮೀನ್ಸ್ ಅದರಲ್ಲಿ 1.5ನಲ್ಲಿ 1 ಲ್ಯಾಕ್ ಹೋದರೆ ಅವರಿಗೆ ಉಳಿಯೋದೇ 50K. ಸೊ ಇನ್ನೊಬ್ಬ ರೈತ ಇರ್ತಾನೆ, ಅವನು ಆಚೆಯಿಂದ ಯಾವುದು ಗೊಬ್ಬರ ತಂದು ಹಾಕೋದಿಲ್ಲ. ಸೊ ಏನು ಸಿಗುತ್ತೆ ಅವ್ರ ತೋಟದಲ್ಲಿ ಗರಿ ಅಥವಾ ಏನೇ ಇರ್ಬೋದು ಅದರಿಂದನೇ ಅವ್ನು ಗೊಬ್ಬರ ಮಾಡ್ಕೊತಾನೆ. ಸೊ ಅವನಿಗೂ ಪ್ರಾಫಿಟ್ ಆಲ್ಮೋಸ್ಟ್ 50Kನೇ ಬರುತ್ತೆ. ಸೊ ಅಥವಾ 50K ಬಂದಿಲ್ಲ ಅಂದ್ರೂ ಈವನ್ 30,000 ಬಂದ್ರೂ ಈ ಕ್ಯಾನ್ ಇನ್ವೆಸ್ಟ್ ದಟ್ 1 ಲ್ಯಾಕ್ ಸಮ್ವೇರ್. ಸೊ ಈ ಥರ ಇವಾಗ ರೈತರೆಲ್ಲ ಯಾವ ರೀಸನ್ಗೆ ಹಾಳಾಗ್ತಾ ಇದ್ದಾರೆ ಅಂದರೆ ಆಚೆಯಿಂದ ತಂದು ಹಾಕೋದು ಜಾಸ್ತಿ. ತೋಟಕ್ಕಾಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು. ಫಸ್ಟೆಲ್ಲ ಯಾವ ಥರ ಇತ್ತು, ಅವ್ರ ಮನೆಯಲ್ಲಿ ಲೈಕ್ ಹಸು ಇರೋದು, ಹಸುವಿಂದ ಗೊಬ್ಬರ ಮಾಡೋರು ಹಾಕೋರು, ಜೀವಾಮೃತ ಇರೋದು, ಮತ್ತು ಹಸು ಮೇಯ್ಸೋಕ್ಕೆಲ್ಲ ಜಾಗ ಕೂಡ ಇರೋದು. ಇವಾಗೆಲ್ಲ ನಮ್ಮ ಸೈಡು ತುಮಕೂರು ಅಂತ ಬಂದರೆ ಇಲ್ಲೆಲ್ಲ ಜಸ್ಟ್ ಲೈಕ್ ಅಡಿಕೆ ಗಿಡ ಜಾಸ್ತಿ ಆಗಿದೆ ಆ್ಯಂಡ್ ತೆಂಗು ಜಾಸ್ತಿ ಆಗಿದೆ. ಇದರಿಂದ ಏನಾಗುತ್ತೆ, ಸಿಂಗಲ್ ಕ್ರಾಪ್ ಆಗುತ್ತೆ. ಸೊ ಇಲ್ಲಿ ಮಲ್ಟಿ ಕ್ರಾಪ್ ಅನ್ನೋದು ಬರೋದೇ ಇಲ್ಲ. ಯಾವಾಗ ಮಲ್ಟಿ ಕ್ರಾಪ್ ಬರೋದಿಲ್ಲ ಆವಾಗ ಲೈಕ್ ಮಾನೋ ಕ್ರಾಪ್ನಲ್ಲಿ ಏನಾಗುತ್ತೆ, ಸೊ ಮಣ್ಣಲ್ಲಿ ಇರ್ತಕ್ಕಂಥ ಒಂದೇ ರೀತಿ ನ್ಯೂಟ್ರಿಯೆಂಟ್ಸ್ನ ತೊಗೊತಾ ಹೋಗುತ್ತೆ. ಸೊ ಹೋಗ್ತಾ 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 ಆಚೆಯಿಂದ ಗೊಬ್ಬರ ಜಾಸ್ತಿ ಬೇಕಾಗುತ್ತೆ. ಸೊ ಇಲ್ಲಿ ನಮ್ಮ ಕಾನ್ಸೆಪ್ಟ್ ಏನಂತ ಅಂದರೆ ತುಂಬ ಸಿಂಪಲ್ಲು. ಮಧ್ಯ ಬಾಳೆ ಗಿಡ ಇದೆ, ಮತ್ತು ಅದು ಮಧ್ಯೆ ಇವಾಗ ಅರಸಿನ ಗೆಡ್ಡೆ ಹಾಕೋತೀವಿ. ಆ್ಯಂಡ್ ಬದುನಲ್ಲೆಲ್ಲ ಗೊಬ್ಬರದ ಗಿಡ ಬರುತ್ತೆ. ಇದನ್ನು ನಾವು ಗ್ಲಿಪ್ಸಿಡಿಯಾ ಅಂತಲೂ ಕರೀತಾರೆ. ಸೊ ಇದನ್ನೆಲ್ಲ ತೆಗೆದು ಮತ್ತೆ ಮರದ ಬಡ್ಡೆಗೆ ಹಾಕ್ತೀವಿ. ಸೊ ಆ್ಯಂಡ್ ತುಂಬ ಜನ ಏನಂತಾರೆ, ತೋಟ ಉಕ್ಕೆ ಹೊಡಿಲೇಬೇಕಂತ. ಸೊ ತೋಟ ಉಕ್ಕೆ ಹೊಡಿಲಿಲ್ಲ ಅಂದ್ರೂ ಬೇಸಾಯ ಆಗುತ್ತೆ. ಇಲ್ಲಿ ಈ ಮಣ್ಣು ಬೇಕಿದ್ರೆ ನೋಡ್ಬೋದು, ಇದೆಲ್ಲ ಲೈಕ್ ಯಜ್ಞ ಅಥವಾ ಎರೆಹುಳ ತೆಗೆದು ಮೇಲೆ ಹಾಕಿರೋದು. ಸೊ ಇದೇನಿಲ್ಲ ಅಂದ್ರೂ 3 to 4 ಫೀಟ್ ಕೆಳಗಡೆ ಕೊರೆದಿರುತ್ತೆ. ಸೊ ಈಸಿಯಾಗಿ ನಾವು ನಾರ್ಮಲಾಗಿ ಆಚೆಯಿಂದ ಲೈಕ್ ಟ್ಯಾಕ್ರಿ ತೊಗೊಂಬಂದು ಅದರಿಂದ ಬೇಸಾಯ ಮಾಡಿದ್ರೂ ಇಷ್ಟೊಂದು ಉಕ್ಕೆ ಆಗಲ್ಲ. ಸೊ ನನ್ನ ಕಾನ್ಸೆಪ್ಟ್ ಏನಂತಂದರೆ, ಇವಾಗ ಟ್ರ್ಯಾಕ್ಟರ್ ಏನಿಲ್ಲ ಅಂದ್ರೂ 3 ಟನ್ ಅಂತೂ ಇರುತ್ತೆ. ಸೊ 3 ಟನ್ನಿನ ಟ್ಯಾಕ್ರಿ ತೊಗೊಂಬಂದು ಸ್ವಲ್ಪ ಹೊಲದಲ್ಲಿ ತ್ಯಾವ ಎಲ್ಲ ಇತ್ತಂದರೆ ಅದ್ರದ್ದು ಬಟನ್ಸ್ ಏನಾಗುತ್ತೆ, ನೆಲಕ್ಕೆ ಪ್ರೆಷರ್ ಬೀಳುತ್ತೆ. ಸೊ ಪ್ರೆಷರ್ ಬಿದ್ದಾಗ ಏನಾಗುತ್ತೆ, ಮಣ್ಣು ಗಟ್ಟಿ ಆಗುತ್ತೆ. ಆ್ಯಂಡ್ ಹಿಂದಗಡೆ ಲೈಕ್ ಏನಾಗುತ್ತೆ, 2 ಇಂಚು ಅಥವಾ 3 ಇಂಚು ಅಥವಾ ಅರ್ಧ ಅಡಿ ಬೇಸಾಯ ಆದ್ರೂ ಅದು ಈವನ್ ಲಾಸೇನೆ, ಅದರಿಂದ ಏನು ಯೂಸ್ ಆಗೋಲ್ಲ. ಸೊ ಹಂಗಾಗಿ ನೀವೇನಾದರೂ ತೋಟ ಮಾಡುತ್ತಿದ್ದೀರಾ ಅಂದರೆ ಉಕ್ಕೆ ಮಾಡದೇ ಇರೋದೇ ಒಳ್ಳೆಯದು. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂದರೆ, ನ್ಯಾಚುರಲ್ಲಾಗಿ ನೀವೇನಾರು ಮಾಡ್ತೀರಾ ನಾರ್ಮಲಾಗಿ ಅಂತ ಅಂದರೆ ಟೈಮ್ ಆಗುತ್ತೆ. ಯಾವುದೂ ಕೂಡ ಒಂದಿನಕ್ಕೆ ರಿಸಲ್ಟ್ ಬರಲ್ಲ. ಸೊ ಹಂಗಾಗಿ ರೈತರಿಗೆ ಏನು ಅನಿಸುತ್ತೆ, ಸೊ ಇದೆಲ್ಲ ವೇಸ್ಟು, ಸುಮ್ಮನೆ ಏನು ಮಾಡಿದ್ರೂ ಇದರಿಂದ ಯೂಸ್ ಇಲ್ಲ ಅನ್ನೋ ಮೈಂಡ್ಸೆಟ್ಟಿಗೆ ಬರ್ತಾರೆ. ಬಟ್ ನಾವು ಒಂದು ಸಲ ಥಿಂಕ್ ಮಾಡಬೇಕು. ಸೊ ಇವಾಗ ನಾನು ಒಂದು ಕಂಪ್ನಿ ಕೆಲಸಕ್ಕೆ ಹೋಗ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಕಂಪ್ನಿನಲ್ಲಿ ಈವನ್ ನಂದು ವರ್ಕ್ ಫ್ರಮ್ ಹೋಮ್ ಇದೆ. ನಾನು ಏನಾದರೂ ಆಫೀಸಿಗೆ ಹೋದರೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ಸು ಅದು ಇದು ಇನ್ಸೆಂಟಿವ್ಸು ಲೈಕ್ ಕಂಪ್ನಿ ಕಡೆಯಿಂದ ಬರುತ್ತೆ ನಮಗೆ. ಸೊ ನಮ್ಮದೇನಿದೆ ಸ್ಯಾಲ್ರಿ, ನಾವು ಮತ್ತೆ ಅದನ್ನು ತೊಗೊಂಡೋಗಿ ಯಾವುದೇ ಕಾರಣದಿಂದ ಮತ್ತೆ ಕಂಪ್ನಿಗೆ ತೊಗೊಂಡೋಗಿ ಕೊಡಲ್ಲ. ಸೊ ಇಲ್ಲಿ ಅಗ್ರಿಕಲ್ಚರ್ನಲ್ಲಿ ಏನಾಗುತ್ತೆ, ನನಗೆ ಸ್ವಲ್ಪ ಲಾಭ ಬಂದಿರುತ್ತೆ, ಮತ್ತೆ ಅದನ್ನು ತೊಗೊಂಡೋಗಿ ನಾನು ಮತ್ತೆ ತೋಟಕ್ಕೆ ಹಾಕ್ತೀನಿ. ಆ್ಯಂಡ್ ನನ್ನ ಹತ್ರ ಖರ್ಚಿಗೆ ತುಂಬ ಕಮ್ಮಿ ಉಳಿಯುತ್ತೆ. ಯಾಕಂದರೆ ನಮ್ಮ ತೋಟದಿಂದ ಸ್ವಲ್ಪ ಬಂದಿರುತ್ತೆ, ಮತ್ತೆ ಅದನ್ನು ತೊಗೊಂಡೋಗಿ ಮತ್ತೆ ತೋಟಕ್ಕೆ ಹಾಕ್ತೀವಿ. ಸೊ ನನ್ನ ಪ್ರಕಾರ ಓವರಾಲ್ ಏನು ಹೇಳೋಕ್ಕೆ ಇಷ್ಟ ಅಂದರೆ, ಆದಷ್ಟು ಖರ್ಚು ಕಮ್ಮಿ ಆದರೆ ನಿಮಗೆ ಲಾಭ ಜಾಸ್ತಿ. ಸೊ ಓಕೆ, ಥ್ಯಾಂಕ್ ಯು.